ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಯುವಕ ಯುವತಿಯರು ಇವತ್ತು ಬೀದಿಯಲ್ಲಿ ಪರದಾಡ್ತಾ ಇದ್ದಾರೆ. ಈ ದಿನ SUCI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಇವತ್ತು DC ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇಡೀ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಲಕ್ಷಾಂತರ ಸಹಿಗಳನ್ನು ಸಂಗ್ರಹಿಸಿ ನಾವು ರಾಷ್ಟ್ರಪತಿಯವರಿಗೆ DC ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಕೊಡೋದಕ್ಕೆ DC ಕಚೇರಿ ಮುಂದೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಾವು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಯವರು ಕೇಳ್ಕೊಳ್ಳೋದೇನೆಂದರೆ ಇವತ್ತು ದಿವಸ ಬಡ ಕಾರ್ಮಿಕರು ರೈತರು ಇವತ್ತು ಎಲ್ಲರೂ ಕೂಡ ಜೀವನ ಮಾಡೋದು ಭಾಳ ಕಷ್ಟಕರ ಆಗಿದೆ. ಏನು ದುಬಾರಿ ಬೆಲೆ ಏರಿಕೆ ಆಗಿದೆ ಅದನ್ನು ತಡೆಗಟ್ಟಬೇಕು, ಆ ಬೆಲೆ ಏರಿಕೆಯನ್ನು ಕೆಳಗಿಳಿಸಬೇಕು. ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ನೀವೇನು ಹೇಳಿದ್ರಿ, ಇದುವರೆಗೂ ಕೆಲಸ ಕೊಟ್ಟಿಲ್ಲ, ಕೂಡಲೇ ಕೆಲಸ ಕೊಡಬೇಕು, ಖಾಲಿರುವ ಹುದ್ದೆಗಳನ್ನು ಫಿಲಪ್ ಮಾಡ್ಕೋಬೇಕಂತೇಳಿ. ಅದೇ ರೀತಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಕೊಡಬೇಕು. ಅವರಿಗೆ ಆಶಾ, ಅಂಗನವಾಡಿ, ಬಿಸಿ ಊಟ ಕಾರ್ಯಕರ್ತರಿದ್ದಾರೆ, ಸ್ಪಾಂಜರಿನ ಕಾರ್ಮಿಕರಿದ್ದಾರೆ. ಅದೇ ರೀತಿ ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಸೂಕ್ತವಾದ ಬೆಂಬಲ ಬೆಲೆ ಕೊಡಬೇಕು. ಅವರು ದುಬಾರಿ ಖರ್ಚು ಮಾಡ್ತಾ ಇದ್ದಾರೆ ಇವತ್ತು. ಅದೇ ರೀತಿ ಬಗರುಕಂ ರೈತರುಗಳು ಇವತ್ತು ಸಹ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಪಟ್ಟ ಕೊಡಬೇಕು. ಈ ಥರ ಹಲವಾರು ಬೇಡಿಕೆಗಳು ಇಟ್ಕೊಂಡು ಒಂದು ರಾಜ್ಯ ಮಟ್ಟದಲ್ಲಿ ಮಾರ್ಚ್ 6ನೇ ತಾರೀಕು ಬೃಹತ್ತಾದಂಥ ಹೋರಾಟ ಇದರಲ್ಲಿ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ವಿ. ಕೂಡಲೇ ಈ ಜನವಿರೋಧಿ ನೀತಿಗಳನ್ನ ಕೈ ಬಿಡಬೇಕು, ಹೊಸ ಶಿಕ್ಷಣ ನೀತಿ ಎಂದಿದೆ ಅದನ್ನು ವಾಪಸ್ ತಗೊಳ್ಬೇಕಂತೇಳಿ ಆಗ್ರಹ ಪಡಿಸೋದಕ್ಕೆ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಇಲ್ಲಿ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.